ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಎಂದು ಜನರು ಬೊಬ್ಬೆ ಹೊಡಿತಾ ಇರೋದು ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಶಾಲಾ ಕಟ್ಟಡ ನಿರ್ಮಾಣ ಆದ್ರೂ ಕೂಡ ಇನ್ನು ಉದ್ಘಾಟನೆ ಭಾಗ್ಯ ಇಲ್ಲ. ಸುಸಜ್ಜಿತವಾದ ಕಟ್ಟಡ ಇದ್ರೂ ಕೂಡ ಬಳಕೆ ಮಾಡಿಕೊಳ್ಳದೆ ಇರೋದ್ರಿಂದ ಯಾವಾಗ ಉದ್ಘಾಟನೆ ಮಾಡ್ತೀರಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಗಡಿ ತಾಲೂಕು ಪಾವಗಡದ ಗಡಿ ಗ್ರಾಮವಾದ ಚಿಕ್ಕಜಾಲೋಡು ಗ್ರಾಮದಲ್ಲಿ ಸುಮಾರು 70 ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಶಾಲಾ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಹೀಗಿದ್ರೂ ಕೂಡ ಕಟ್ಟಡವನ್ನ ಮಾತ್ರ ಉದ್ಘಾಟನೆ ಮಾಡಲು ಅಧಿಕಾರಿಗಳು ಮುಂದಾಗದೇ ಇದ್ದು ಕಟ್ಟಡಗಳು ಬಳಸದೆಯೇ ಪಾಳು ಬೀಳ್ತಾ ಇದೆ. ಇನ್ನು ಚಿಕ್ಕಜಾಲೋಡು ಗ್ರಾಮದ ಶಾಲೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಹಳೆಯ ಸರ್ಕಾರಿ ಶಾಲಾ ಕಟ್ಟಡ ಪಕ್ಕದಲ್ಲಿಯೇ ಇರೋ 2 ಎಕರೆ ಜಮೀನಿನಲ್ಲಿ ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರೂ ಕೂಡ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಇದರಿಂದ 150ಕ್ಕೂ ಹೆಚ್ಚು ಶಾಲಾ ಮಕ್ಕಳನ್ನಿರುವ 4 ರೂಂಗಳಲ್ಲಿಯೇ ಶಿಕ್ಷಣ ನೀಡಲಾಗ್ತಾ ಇದೆ. ಜೊತೆಗೆ ಶಾಲೆಯಲ್ಲಿ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಮಕ್ಕಳು ಬಯಲಲ್ಲಿ ಮೂತ್ರ ವಿಸರ್ಜನೆಗೆ ಹೋಗುವ ದುಸ್ಥಿತಿ ಎದುರಾಗಿದೆ. ಇಷ್ಟಲ್ಲದೆ ಶಾಲಾ ಕಾಂಪೌಂಡ್ನಲ್ಲಿ ಗಿಡ ಗೆಂಟೆಗಳು ರಾಶಿ ರಾಶಿ ಬೆಳೆದಿದ್ದು ಮಕ್ಕಳಿಗೆ ಆಟವಾಡಲು ಜಾಗ ಇಲ್ಲದಂತಾಗಿದ್ದು ಅಧಿಕಾರಿಗಳಿಗೆ ಯಾಕಿಷ್ಟು ನಿರ್ಲಕ್ಷ್ಯ ಎಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಾಲಾ ಕಟ್ಟಡದ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಬೆಳಕು ಚೆಲ್ತಾ ಇದ್ದು ಏನಾದ್ರೂ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಶಾಲಾ ಕಟ್ಟಡವನ್ನ ಉದ್ಘಾಟನೆ ಮಾಡಿ ಮಕ್ಕಳ ಉಪಯೋಗಕ್ಕೆ ಬರುವಂತೆ ಮಾಡಬೇಕಾಗಿದೆ. ಸುಧೀರ್, ಪ್ರಜಾಶಕ್ತಿ ಟಿವಿ, ಪಾವಗಡ.